ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಕಸ್ಟರ್ಡ್ ಪೌಡ್ರಿಂದ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಮಾಡೋದು ಹೇಗೆ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಿಮಗೆ ಗ್ಲಾಸ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ನಾನು ಟೀ ಕುಡಿಯೋ ಕಪ್ನಲ್ಲಿ ಆ ರೀತಿ ನಾನು ತೋರಿಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಮೈದಾ, ಅರ್ಧ ಕಪ್ ಆಗೋಷ್ಟು ಸಕ್ಕರೆ, 1/4 ಕಪ್ ಆಗೋಷ್ಟು ಕಸ್ಟರ್ಡ್ ಪೌಡ್ರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು 1/4 ಕಪ್ ಆಗೋಷ್ಟು ಎಣ್ಣೆ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿ ಹೆಚ್ಚು ಹೊತ್ತು ಈ ಥರ ತಿರ್ಗಿಸ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಹೊತ್ತು ತಿರ್ಗಿಸ್ಕೊಂಡ್ರೆ ಕೇಕ್ ಗಟ್ಟಿಯಾಗುತ್ತೆ. ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ನೀವು ಲೈಟಾಗಿ ಈ ಥರ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ತಿರ್ಗಿಸ್ಕೊಬೇಕು. ಈ ಥರ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಇದಕ್ಕೆ ಎಲ್ಲ ಕಡೆ ಎಣ್ಣೆನ ನಾನು ಸವರ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ತೊಗೊಂಡ್ಬಿಟ್ಟು ಈ ಥರ ಇಟ್ಬಿಟ್ಟು ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆ ಹಚ್ಚಿದ ನಂತರ ನೀವು ಸ್ವಲ್ಪ ಮೈದಾ ಪುಡಿನ ಅದಕ್ಕೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಕೇಕ್ ಬ್ಯಾಟರ್ನ ಹಾಕಿ ಇವಾಗ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಇದೇ ಹದವಾಗಿ ಇರಬೇಕು ನಿಮಗೆ. ಇವಾಗ ಒಂದೆರಡು ಸರಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕಿದು. 1-2 ಮಿನಿಟ್ಸ್ ಚೆನ್ನಾಗಿ ಬಿಸಿಯಾಗಲಿ. ನಂತರ ಇದರಲ್ಲಿ ಕೇಕ್ ಪಾತ್ರೆನ ಇಡಿ. ನಿಧಾನವಾಗಿ ಫ್ರೆಂಡ್ಸ್, ತುಂಬಾ ಬಿಸಿಯಾಗಿರುತ್ತೆ ಅಲ್ಲ. ಕೈಗೆ ಬಟ್ಟೆನ ಏನಾದರೂ ಸುತ್ಕೊಂಡ್ಬಿಟ್ಟು ಇಟ್ಟರು ಒಳ್ಳೆಯದಿರುತ್ತೆ. ಇವಾಗ 40 ನಿಮಿಷ ಲೋ ಫ್ಲೇಮ್ನಲ್ಲಿ ಇದು ಬೇಯಬೇಕು. 35ರಿಂದ 40 ನಿಮಿಷ ಚೆಕ್ ಮಾಡ್ಕೊಳ್ತಾ ಇರಿ. 30 ನಿಮಿಷ ಆದ ನಂತರ ಈ ಥರ ಟೂತ್ ಪಿಕ್ನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅಂಟ್ಕೊಳ್ಬಾರ್ದು. ಇವಾಗ ವಿಪ್ಡ್ ಪೌಡ್ರ್ ತೊಗೊಂಡಿದ್ದೀನಿ 25 ಗ್ರಾಮ್ ಆಗೋಷ್ಟು. ಇದಕ್ಕೆ 50 ಗ್ರಾಮ್ ಅಷ್ಟು ಹಾಲನ್ನ ಹಾಕ್ಕೊಂಡ್ಬಿಟ್ಟು ಒಂದು 20ರಿಂದ 25 ನಿಮಿಷ ಈ ಥರ ಚೆನ್ನಾಗಿ ಫಸ್ಟು ನೀವು 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿ 15 ನಿಮಿಷ ಫ್ರಿಜ್ನಲ್ಲಿ ಇಡಿ. ಫ್ರಿಜ್ನಲ್ಲಿ ಇಟ್ಬಿಟ್ಟು ಆಮೇಲೆ ಈ ಥರ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ 15ರಿಂದ 20 ನಿಮಿಷ ಈ ಥರ 2 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕೇಕು ರೆಡಿಯಾಗಿದೆ. ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ಟೂತ್ ಪಿಕ್ ಹಾಕಿದಾಗ ಅಂಟ್ಕೋತಾ ಇತ್ತು. ಇವಾಗ ನೋಡಿ ಅಂಟ್ಕೊಂಡಿಲ್ಲ. ಹೀಗಾದರೆ ನಿಮಗೆ ಕೇಕು ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ನಾನು ಚಾಕುನಲ್ಲಿ ಕೂಡ ಬಿಡಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಬಿಡ್ತಾ ಇದೆ. ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ರೀತಿಯಾಗಿದೆ ಅಂತೇಳಿ, ಎಷ್ಟು ಹುಡುಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ನೋಡಿ ಯಾವ ರೀತಿಯಾಗಿದೆ ಅಂತ. ಇವಾಗ ಸೆಂಟ್ರಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡೋಕ್ಕೆ ಕೂಡ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ. ಚಾಕುನಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಇವಾಗ 1-2 ಸ್ಪೂನ್ ಆಗುವಷ್ಟು ಶುಗರ್ನ ಸ್ವಲ್ಪ ನೀರಿಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು
ಎಲ್ಲ ಕಡೆ ಇದ್ರ ಜ್ಯೂಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಜ್ಯೂಸನ್ನು ಹಾಕ್ಕೊಳ್ತೀರೋ ಕೇಕ್ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀಟಾಗಿ ಎಲ್ಲ ಕಡೆ ಈ ಥರ ಹಾಕ್ಕೊಳ್ಳಿ. ಎರಡೂ ಕಡೆ ಈ ಥರ ಹಚ್ಕೊಂಡಿದ ನಂತರ ಈಗ ವಿಪ್ಪಿಂಗ್ ಪೌಡ್ರು ರೆಡಿಯಾಗಿದೆ. ಕ್ರೀಮ್ ನೋಡಿ ರೆಡಿಯಾಗಿದೆ. ಇವಾಗ ಈ ಕ್ರೀಮ್ ನಿಮಗೆ ಬೌಲ್ ಈ ಥರ ಮಗ್ಚಾಕಿದ್ರೂ ಕೂಡ ಬಿದ್ದೋಗಬಾರ್ದು. ಹಾಗೆ ಸ್ಪೂನ್ ಕೂಡ ನೀವು ಈ ಥರ ತಿರುಗಿಸುವಾಗ ಕ್ರೀಮ್ ಕೆಳಗಡೆ ಬೀಳಬಾರ್ದು. ಹಾಗಿದ್ದರೆ ನಿಮಗೆ ಸರಿಯಾಗಿ ಬನ್ನಿ. ಸ್ಪೂನಲ್ಲಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಇದು 20 ರಿಂದ 25 ನಿಮಿಷನಾದರೂ ತಿರುಗಿಸ್ಕೊಳ್ಬೇಕಾಗತ್ತೆ. ಕನಿಷ್ಠ 20 ನಿಮಿಷ ಅಂತೂ ಬೇಕು. ಹಾಗಿದ್ದರೆ ಮಾತ್ರ ಕ್ರೀಮ್ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಭಾಗಕ್ಕೆ ಈ ಥರ ಹಚ್ಚಿಬಿಟ್ಟು ಈಗ ಸ್ಪ್ರಿಂಕಲ್ ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇವಾಗ ಒಂದು ಹಾಲಿನ ಕವರ್ಗೆ ಈ ಥರ ಫ್ಲವರ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಹಾಲಿನ ಪ್ಯಾಕೆಟ್ ಒಳಗಡೆ ಕ್ರೀಮ್ನ ಹಾಕ್ಕೊಂಬಿಟ್ಟು ಈ ಥರ ಡಿಸೈನ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಚೆನ್ನಾಗಿ ಬಂದಿದೆ. ನೀವು ಕೂಡ ಖಂಡಿತ ಒಂದು ಸರಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ.